ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಡ್ನೆಸ್ಡೇ. ನಮ್ಮಲ್ಲಿ ಯೂಶಲಿ ವೆಡ್ನೆಸ್ಡೇ ಮತ್ತು ಸಂಡೇ ನಾವು ನಾನ್ ವೆಜ್ ಮಾಡ್ತೀವಿ. ಇವತ್ತು ಮನೆಗೆ ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ, ಸೊ ಅದರಲ್ಲಿ ಇಬ್ಬರು ವೆಜ್ಜು. ಸೊ ವೆಜ್ಗೆ ನಾನು ಮತ್ತು ನಮ್ಮ ಅತ್ತೆ ಸೇರಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮತ್ತು ಪನ್ನೀರ್ದು ಫ್ರೈ ಮಾಡಿದ್ವಿ. ನಾನ್ ವೆಜ್ಗೆ ಕೈಮಾ ಸಾರು ಮಾಡಿದ್ದೀವಿ. ಜೊತೆಗೆ ಮುದ್ದೆ ಅನ್ನ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದು ಡೈಲಿ ವ್ಲಾಗ್ ಥರ ಮಾಡಿ ಹಾಕಿರ್ತೀನಿ. ಚೆಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮ ಅತ್ತೆ ಮಾಡೋ ರೆಸಿಪಿಲಿ ಕೈಮಾ ಸಾರು ನನಗೆ ತುಂಬಾ ಫೇವ್ರೇಟ್. ಎಲ್ಲರೂ ಅದನ್ನ ಇಷ್ಟಪಡ್ತಾರೆ. ಸೊ ಅದಕ್ಕೆ ಇಲ್ಲಿ 1 kg ಮಟನ್ ಕೈಮಾ ತೊಗೊಂಡಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆ ಬೋನ್ ಪೀಸ್ ಇರುತ್ತಲ್ಲ ಕೈಮಾ ಬಿಟ್ಬಿಟ್ಟು ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಆಮೇಲೆ ಬೇಕಾದಷ್ಟು ನೀರು, ಎಷ್ಟು ಪೀಸ್ ಇರುತ್ತೋ ಅದ್ರ ಮೇಲೆ ನೋಡ್ಕೊಂಡು ಮಸಾಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು 1 ವಿಶಿಲ್ ಕೂಗಿಸ್ಬೇಕು ಲಿಡ್ ಹಾಕಿಬಿಟ್ಟು. ಕೈಮಾ ಮಸಾಲೆಗೆ ಹಾಕೋದೇ ಮೇಯ್ನು. ಸೊ ಇಲ್ಲಿ 1 kg ಕೈಮಾಗೆ ನಾನು 50 ಗ್ರಾಮು ಕಡಲೆ ಪೌಡ್ರು, ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲ ಹಾಕಿದ್ದೀನಿ. ಇದು ಉಂಡೆ ಚೆನ್ನಾಗಿ ಕಲಸಿ ನಾದಿ ಉಂಡೆ ಈ ಥರ ಬರುತ್ತೆ. ಆಲ್ಮೋಸ್ಟ್ 40+ ಉಂಡೆ ಆಗಿದೆ. 40 to 50 ಆಗುತ್ತೆ 1 ಕಿಲೋಗೆ. ವಿಶಿಲ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿಬಿಟ್ಟು ಕಾಯಿ ಹಾಲು ಹಾಕ್ಬಿಟ್ಟು, ಇಲ್ಲಿ ನಾನು ಅರ್ಧ ಕಾಯಿದು ಹಾಲು ತೊಗೊಂಡು ಹಾಕ್ಬಿಟ್ಟು ಆ ಉಂಡೆನೆಲ್ಲ ನಿಧಾನ ಬಿಟ್ಬಿಟ್ಟು ಇನ್ನೊಂದು 2 ವಿಶಿಲ್ಸ್ ಹಾಕಿಸ್ಬೇಕು. ಸೊ ಅವಾಗ ಕರೆಕ್ಟಾಗಿ ಬೆಂದಿರುತ್ತೆ. ಬೆಂದೆಲ್ಲ ಆದಮೇಲೆ ವೆಯ್ಟ್ ತೆಗೆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಬೋದು. ಸೊ ಇವಾಗ ಇದು ಆಗಿದೆ. ವೆಯ್ಟ್ ತೆಗೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವಿಂಗ್ ಬೌಲ್ಗೆ ಹಾಕ್ಬೋದು. ಈ ಥರ ಕಾಣುತ್ತೆ. ಸ್ವಲ್ಪ ಬೋನ್ ಪೀಸಸ್ ಎಲ್ಲ ಹಾಕಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಎಷ್ಟು ಹಾಕಬೇಕು ಕ್ವಾಂಟಿಟಿ ಆ ಥರ ಏನಾದರೂ ಇಶ್ಯೂಸ್ ಇದ್ದರೂ ಕಮೆಂಟ್ ಮಾಡಿ. ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಸೊ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.